ಜಾತಿ, ಧರ್ಮ ಹಾಗೂ ಜನಾಂಗದ ಎಲ್ಲ ಗಡಿಗಳನ್ನು ಮೀರಿ ಜನರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಶಕ್ತಿ ಫುಟ್ಬಾಲ್ ಕ್ರೀಡೆಗೆ ಇದೆ ಎಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟರು. ಅಮ್ಮತ್ತಿಯಲ್ಲಿ ಮಿಲನ್ಸ್ ಫುಟ್ಬಾಲ್ ಕ್ಲಬ್ ಹಾಗೂ ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹಮ್ಮಿಕೊಂಡಿದ್ದ ಫಿಫಾ ಫ್ಯಾನ್ಸ್ ಫೀಸ್ಟಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಫುಟ್ಬಾಲ್ ಕ್ರೀಡೆಯು ವಿಶ್ವದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದೆ. ಫಿಫಾ ವರ್ಲ್ಡ್ ಕಪ್ಗೆ ಕೊಡಗಿನಲ್ಲೂ ಕ್ರೇಜ್ ಕಂಡುಬಂದಿದ್ದು, ವಿವಿಧ ದೇಶದ ಆಟಗಾರರಿಗೆ ಶುಭ ಕೋರಿ ಬ್ಯಾನರ್ ಅಳವಡಿಸುವ ಮೂಲಕ ಸಂಭ್ರಮಿಸುತ್ತಿರುವುದು ಹಬ್ಬದ ವಾತಾವರಣ ಸೃಷ್ಟಿಸಿದೆ ಎಂದರು. ಇದೇ ಸಂದರ್ಭ ನಾನು ಬ್ರೆಜಿಲ್ ತಂಡದ ಅಭಿಮಾನಿ ಎಂದು ಪೊನ್ನಣ್ಣ ಹೇಳಿದರು. ಕೊಡಗಿನಲ್ಲಿ ವಿಶೇಷವಾಗಿ ಅಮ್ಮತ್ತಿ ಭಾಗದಲ್ಲಿ ಉತ್ತಮ ಫುಟ್ಬಾಲ್ ಆಟಗಾರರಿದ್ದು, ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಫುಟ್ಬಾಲ್ ಮೈದಾನ ನಿರ್ಮಾಣ ಮಾಡಲು ಪ್ರಯತ್ನಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಈ ಫುಟ್ಬಾಲ್ ಸಾಕರ್ ಅದರಿಂದ ನೀವು ಅಮ್ಮತ್ತಿನ ಭಾಗದಲ್ಲಿ ಜಾಸ್ತಿ ಫುಟ್ಬಾಲ್ ಕಡೆ ಸಾಕರ್ ಕಡೆ ಗಮನ ಹರಿಸಿ ಆಡಿದ್ದೀರಿ. ಬಹಳ ದೊಡ್ಡ ಒಳ್ಳೆ ತಂಡಗಳು ಕೂಡ ಇದೆ. ನಿಮ್ಮಿಂದ ದೇಶವನ್ನು ರಾಜ್ಯವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ಬರಲಿ. ನಮ್ಮ ನಾಗೇಶ್ ಅವರು ಕ್ರೀಡೆ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಅವರಿಗೆ. ಎಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಕ್ರೀಡಾ ಮೈದಾನ ಇಂಥದ್ದು ಯಾವ್ದಾದ್ರು ಒಂದು ಬೇಡಿಕೆ ಇಟ್ಟೇ ಇರ್ತಾರೆ. ಅದಕ್ಕೆ ಇಲ್ಲಿಗೆ ಖಂಡಿತವಾಗಿ ಬೇಕು. ಈ ಶಾಲಾ ಮೈದಾನವನ್ನು ನಾನು ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಎನ್ ಎ ಹರೀಶ್ ಶಾಸಕರು ಅವರು ಕೂಡ ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಆದರೆ ಇಲ್ಲಿಯ ಆಡಳಿತದವರು ಒಪ್ಪಲಿಲ್ಲ ಇರಲಿಕ್ಕೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಮೈದಾನವನ್ನು ಗುರುತಿಸಿ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಮೈದಾನವಾಗಿ ಮಾಡುವಂಥದ್ದು ಖಚಿತ. ಸ್ವಲ್ಪ ಸಮಯ ಕೊಡಿ. ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ ಪ್ರಶಸ್ತಿ ಯಾರಿಗೆ ಸಿಗಲಿದೆ ಎಂದು ಸರಿಯಾಗಿ ಊಹೆ ಮಾಡುವವರಿಗೆ ಶಾಸಕ ಪೊನ್ನಣ್ಣ ಸಹಿ ಮಾಡಿದ ಬಾಲ್ನೊಂದಿಗೆ ಫುಟ್ಬಾಲ್ ಕಿಟ್ ಬಹುಮಾನವಾಗಿ ಸಿಗಲಿದೆ. ಚಿತ್ತಾರ ನ್ಯೂಸ್, ಅಮ್ಮತ್ತಿ.